ನಿರ್ಮಾಣ ಹಂತದ ಕಟ್ಟಡದಲ್ಲಿ ಅಗ್ನಿ ಅವಘಡ, ಇಬ್ಬರು ಕಾರ್ಮಿಕರು ಸಜೀವ ದಹನ. ಟೋಲ್ ಕಿರಿಕಿರಿ ತಪ್ಪಿಸಲು ಕೇಂದ್ರ ಹೊಸ ಪ್ಲಾನ್, ಕೊನೆಗೂ ಬಗೆಹರಿದ ಸರ್ವರ್ ಡೌನ್ ಸಮಸ್ಯೆ. ಬ್ಯಾಂಕ್ ವಂಚನೆ ಕೇಸಲ್ಲಿ ಮಾಜಿ ಸಚಿವರಿಗೆ ಜೈಲು ಫಿಕ್ಸ್. ದ್ವೇಷ ಭಾಷಣ ಮಾಡೋ ರಾಜಕಾರಣಿಗಳೇ ಎಚ್ಚರ. 1 ಕೋಟಿ ಮೌಲ್ಯದ ರಕ್ತ ಚಂದನ ಸೀಸ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಿರ್ಮಾಣ ಹಂತದಲ್ಲಿದ್ದಂತಹ ಕಟ್ಟಡಕ್ಕೆ ಬೆಂಕಿ ಬಿದ್ದಿದ್ದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಸೀಗೆಹಳ್ಳಿ ಗೇಟ್ ಬಳಿ ಘಟನೆ ನಡೆದಿದೆ. ಸತೀಶ್ ಎಂಬುವರಿಗೆ ಸೇರಿದ ಬಿಲ್ಡಿಂಗ್ ನಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದ್ದು ಉತ್ತರ ಪ್ರದೇಶ ಮೂಲದ ಉದಯ್ ಬಾನು, ಬಿಹಾರ ಮೂಲದ ರೋಷನ್ ಮೃತ ಕಾರ್ಮಿಕರು ಅಂತ ಗುರುತಿಸಲಾಗಿದೆ. ಶಿವಾನಿ ಗ್ರೀನ್ಸ್ ಲೇಔಟ್ ನಲ್ಲಿರುವಂತಹ ಈ ಬಿಲ್ಡಿಂಗ್ ನಲ್ಲಿ ಫರ್ನಿಚರ್ ಕೆಲಸ ನಡೀತಾ ಇತ್ತು. ಒಟ್ಟು 6 ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಇಲ್ಲೇ ತಂಗಿದ್ದ ಕಾರ್ಮಿಕರು ಅಡಿಗೆ ಮಾಡಲು ಸಿಲಿಂಡರ್ ಅನ್ನ ಬಳಸಿದ್ರು. ಗ್ಯಾಸ್ ಸೋರಿಕೆಯಿಂದಾಗಿ ದುರ್ಘಟನೆ ಸಂಭವಿಸಿರಬಹುದು ಅಂತ ಶಂಕಿಸಲಾಗಿದೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿ ಮೃತದೇಹಗಳನ್ನು ಹೊರಗೆ ತೆಗೆದಿದ್ದಾರೆ. ಇನ್ನು ಮೃತದೇಹ ನೋಡಿದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ರಾಷ್ಟ್ರೀಯ ಹೆದ್ದಾರಿಯ ಟೋಲ್ಗಳ ವಿಚಾರದ ಸಂಬಂಧ ಕೇಂದ್ರ ಸರ್ಕಾರ ಟೀಕೆ ಗುರಿಯಾಗಿತ್ತು. ಇದೀಗ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಟೋಲ್ ಸಂಗ್ರಹದಲ್ಲಿ ಉಂಟಾಗ್ತಾ ಇದ್ದ ಕಿರಿಕಿರಿ ತಪ್ಪಿಸಲು ಹಾಗೂ ಕಾರು ಮಾಲೀಕರಿಗೆ ಅನುಕೂಲ ಮಾಡಿಕೊಡಲು ವಾರ್ಷಿಕವಾಗಿ ಟೋಲ್ ಪಾಸ್ ವ್ಯವಸ್ಥೆಯ ಅನುಷ್ಠಾನಕ್ಕೆ ಚಿಂತನೆ ನಡೆಸಿದೆ. ಈ ಪ್ರಸ್ತಾವನೆಯ ಕುರಿತು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಪರಿಶೀಲಿಸ್ತಾ ಇದೆ. ಅದರಂತೆ ಒಮ್ಮೆಲೆ 3,000 ರೂಪಾಯಿ ಪಾವತಿಸಿ 1 ವರ್ಷದಲ್ಲಿ ಎಷ್ಟು ಬಾರಿ ಬೇಕಾದರೂ ಕೂಡ ಟೋಲ್ಗಳಲ್ಲಿ ಸಂಚಾರ ಮಾಡಬಹುದಾಗಿದೆ. 30,000 ರೂಪಾಯಿಗಳ ಜೀವಿತಾವಧಿ ಪಾಸ್ ಪಡೆದ್ರೆ 15 ವರ್ಷದವರೆಗೂ ಕೂಡ ಟೋಲ್ಗಳಲ್ಲಿ ಸಂಚಾರಕ್ಕೆ ಅವಕಾಶ ಇರುತ್ತೆ ಅಂತ ಮೂಲಗಳು ಹೇಳಿದೆ. ವಾರ್ಷಿಕ ಪಾಸ್ ವ್ಯವಸ್ಥೆ ಜಾರಿಗೆ ಬಂದರೆ 1,080 ರೂಪಾಯಿ ಉಳಿತಾಯವಾಗಲಿದೆ. ಇದು ಮಧ್ಯಮ ವರ್ಗದವರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಆಸ್ತಿ ನೋಂದಣಿ ಪ್ರಕ್ರಿಯೆ ಸುಗಮಗೊಳಿಸುವುದಕ್ಕಾಗಿ ಸ್ಥಾಪಿಸಲಾಗಿದ್ದ ಕಾವೇರಿ 2.0 ತಂತ್ರಾಂಶದ ಸರ್ವರ್ ಡೌನ್ ಸಮಸ್ಯೆ ಕೊನೆಗೂ ಕೂಡ ಬಗೆಹರಿದಿದೆ. ಕಳೆದ 15 ದಿನದಿಂದ ಸರ್ವರ್ ಡೌನ್ ಆಗಿದ್ದು ಜನರು ನಿತ್ಯವೂ ಕೂಡ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅಲೆದಾಡಿ ಸುಸ್ತಾಗಿದ್ರು. ಈ ಕುರಿತು ಪಬ್ಲಿಕ್ ಟಿವಿಯಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರವಾಗಿತ್ತು. ಇದೀಗ ಸರ್ವರ್ ಸಮಸ್ಯೆ ಬಗೆಹರಿದಿದ್ದು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಆಸ್ತಿ ಖರೀದಿ, ಮಾರಾಟ ಸೇರಿದಂತೆ ನೋಂದಣಿ ಪ್ರಕ್ರಿಯೆ ಮತ್ತೆ ಸಹಜ ಸ್ಥಿತಿಗೆ ಮರಳಿದೆ. ಫೆಬ್ರವರಿ 10ರಂದು ಈ ಖಾತಾ ಪಡೆಯಲು ಕೊನೆಯ ದಿನಾಂಕ ಅಂಥೇಳಿ ಸರ್ಕಾರ ಘೋಷಿಸಿದ ದಿನದಿಂದಲೂ ಕೂಡ ಸರ್ವರ್ ಸಮಸ್ಯೆ ಎದುರಾಗಿತ್ತು. ಇದರಿಂದ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೆಚ್ಚಾಗಿತ್ತು. ನಿನ್ನೆ ರಾತ್ರಿ ಕಾವೇರಿ 2.0 ತಂತ್ರಾಂಶದಲ್ಲಿ ಉದ್ಭವಿಸಿದ ಸಮಸ್ಯೆ ಸದ್ಯದ ಮಟ್ಟಿಗೆ ನಿವಾರಣೆಯಾಗಿದೆ. ಈಗ ನೋಂದಣಿಗೆ ಸಮಯ ವಿಸ್ತರಣೆ ಮಾಡಿರುವುದಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಆಯುಕ್ತ ಕೆಎ ದಯಾನಂದ್ ಮಾಹಿತಿ ಕೊಟ್ಟಿದ್ದಾರೆ. ಇದುವರೆಗೂ ಬೆಳಗ್ಗೆ 10:30ರಿಂದ 4:30ರವರೆಗೂ ಕೂಡ ನೋಂದಣಿ ಕಾರ್ಯ ನಡೀತಾ ಇತ್ತು. ಈಗ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6:30ರವರೆಗೂ ಕೂಡ ಸಮಯ ವಿಸ್ತರಣೆಯನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸ್ಯಾಟರ್ಡೇಯಿಂದ ಬಂದು ವೆಯ್ಟ್ ಮಾಡಿ ಅಟ್ ಲಾಸ್ಟಿಗೆ ನಿನ್ನೆ RTGS ಫಾರ್ಮ್ ಕೊಟ್ಟು ಆ ಥರ ಆಗಿದೆ. ಬಟ್ ನನಗೆ ಗೊತ್ತಿರೋದು ಇದೇ ಫಸ್ಟ್ ಟೈಮ್ ಈ ಥರ ಪ್ರಾಬ್ಲಮ್ ಆಗಿರೋದು. ಈ ಕತೆ ಮಾಡಬೇಕು ಅಂದಿದ್ದೂ ಸಮಸ್ಯೆ ಆಗಿದೆ. ಕಂಟಿನ್ಯೂ ಸಮಸ್ಯೆ ಇದೆ. ಆ ಸಮಸ್ಯೆ ಬಗ್ಗೆ ಇರಿದ್ರೆ ಈಗ ನಾವೆಲ್ಲ ಲಕ್ಷಾಂತರ ರೂಪಾಯಿ ಕೂಡ ಸೈಡ್ ತೊಗೊಂಡಿದ್ವಲ್ಲ, ಲಕ್ಷ ಇಲ್ಲಿ ಕೊಡಿಗ ಅದು ಬಡಿ ಕಟ್ಕೊಂಡು ಹಂಗೆ ಸೈದ ಮನೆ ಕಟ್ತೀಯಾ? ಕರ್ನಾಟಕದಲ್ಲಿ ಇನ್ಮೇಲೆ ದ್ವೇಷ ಭಾಷಣ ಮಾಡಿದ್ದು ಸಾಬೀತಾದರೆ 3 ವರ್ಷ ಜೈಲು ಶಿಕ್ಷೆ, 5,000 ತನಕ ದಂಡ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ನಡೆಸಿದೆ. ಈ ಕುರಿತು ಬಿಲ್ ಅನ್ನು ತರಲಿಕ್ಕೆ ರಾಜ್ಯ ಸರ್ಕಾರ ತಯಾರಿ ನಡೆಸಿದೆ. ಬಜೆಟ್ ಅಧಿವೇಶನದಲ್ಲಿ ಬಿಲ್ ಮಂಡಿಸುವ ಸಾಧ್ಯತೆ ಇದೆ. ದ್ವೇಷ ಅಪರಾಧಗಳು ಮತ್ತು ದ್ವೇಷ ಭಾಷಣ ವಿಧೇಯಕ 2025 ಕರಡನ್ನು ಕಾನೂನು ಇಲಾಖೆ ಸಿದ್ಧಪಡಿಸಿದೆ. ಜಾತಿ, ಧರ್ಮವನ್ನು ಆಧರಿಸಿ ದ್ವೇಷ ಭಾಷಣವನ್ನು ಮಾಡಿದರೆ ಜೈಲು ಗ್ಯಾರಂಟಿ ಆಗಲಿದೆ. ಧಾರ್ಮಿಕ, ಜನಾಂಗೀಯ, ಜಾತಿ, ಸಮುದಾಯ, ಲಿಂಗ, ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ಭಾಷೆ, ಅಂಗವೈಕಲ್ಯ, ಬುಡಕಟ್ಟು ಕುರಿತು ದ್ವೇಷ ಭಾಷಣವನ್ನು ಮಾಡುವಂತಿಲ್ಲ. ಒಂದು ವೇಳೆ ದ್ವೇಷ ಭಾಷಣ ಮಾಡಿ ಸಾಬೀತಾದರೆ 3 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಲಿದ್ದಾರೆ ಎಂಬುದು ಈ ಬಿಲ್ನ ಕರಡಿನಲ್ಲಿದೆ. ಬ್ಯಾಂಕ್ ವಂಚನೆ ಪ್ರಕರಣದಲ್ಲಿ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ದೋಷಿ ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯ ಮಹತ್ವದ ತೀರ್ಪು ಕೊಟ್ಟಿದೆ. 1993ರಲ್ಲಿ ಸಾರ್ವಜನಿಕ ಉದ್ಯಮಿಗಳ ನೌಕರರಿಗೆ ನಕಲಿ ದಾಖಲೆಗಳ ಮೂಲಕ 7.17 ಕೋಟಿ ರೂಪಾಯಿ ಸಾಲ ಪಡೆದು ವಂಚಿಸಿದ ಆರೋಪದಲ್ಲಿ ಕೃಷ್ಣಯ್ಯ ಶೆಟ್ಟಿ ಸೇರಿದಂತೆ 4 ಆರೋಪಿಗಳು ತಪ್ಪಿತಸ್ಥರು ಅಂಥೇಳಿ ತೀರ್ಪು ಹೊರಬಿದ್ದಿದೆ. ನಕಲಿ ದಾಖಲೆಯನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಸಾಲ ಪಡೆದು ವಂಚನೆ ಮಾಡಿದ ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸಿ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿತ್ತು. ವಿಚಾರಣೆ ನಡೆಸಿದಂತಹ ಕೋರ್ಟ್ ಮಾಲೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕ ಕೃಷ್ಣಯ್ಯ ಶೆಟ್ಟಿ, ರೆಡ್ಡಿ, ಎಂಟಿವಿ, ಶ್ರೀನಿವಾಸ್ ಹಾಗೂ ಮುನಿರಾಜು ತಪ್ಪಿತಸ್ಥರು ಅಂಥೇಳಿ ಆದೇಶ ಹೊರಡಿಸಿದೆ. ವಿಚಾರಣೆ ನಡೆಸಿದ ಬಳಿಕ ಶಿಕ್ಷೆಯ ಪ್ರಮಾಣವನ್ನು ಕೋರ್ಟ್ ಪ್ರಕಟಿಸಲಿದೆ. ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತಹ ರಕ್ತಚಂದನದ ತುಂಡುಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಪುಷ್ಪ ಸಿನಿಮಾ ಶೈಲಿಯಲ್ಲಿ ರಕ್ತಚಂದನದ ತುಂಡುಗಳನ್ನು ಸಾಗಾಟ ಮಾಡಲು ಸಂಗ್ರಹಿಸಿಟ್ಟಿದ್ರು. ಬರೋಬ್ಬರಿ 1 ಕೋಟಿ ಮೌಲ್ಯದ 180 ರಕ್ತಚಂದನದ ತುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹೊಸಕೋಟೆ ತಾಲೂಕಿನ ಕಟ್ಟಿಗೇನಹಳ್ಳಿ ನೀಲಗಿರಿ ತೋಪಿನಲ್ಲಿ ಯಾರಿಗೂ ಕಾಣಿಸಿದಂತೆ ಮುಚ್ಚಿಡಲಾಗಿತ್ತು. ಆಂಧ್ರಪ್ರದೇಶದಿಂದ ಕಳ್ಳತನ ಮಾಡಿ ಕರ್ನಾಟಕದಲ್ಲಿ ಮಾರಾಟಕ್ಕೆ ತಂದಿದ್ದ ವೇಳೆ ಆಂಧ್ರಪ್ರದೇಶ ಹಾಗೂ ತಿರುಮಶೆಟ್ಟಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ 180 ರಕ್ತಚಂದನದ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಖದೀಮರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ.
ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನು ತಡೆಗಟ್ಟಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಲು ಸಿದ್ಧತೆ ಮಾಡಿಕೊಂಡಿದೆ. ಈ ನಡುವೆಯೂ ಕೂಡ ಸಾರ್ವಜನಿಕರ ಮೇಲೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮುಂದುವರೆದಿದೆ. ದಾವಣಗೆರೆ ನಗರದಲ್ಲಿ ಚಂದ್ರಶೇಖರ್ ಎಂಬುವರಿಗೆ ಕೇವಲ 99 ರೂಪಾಯಿ ಬಾಕಿ ಇರೋದಕ್ಕೆ 58,000 ರೂಪಾಯಿ ಕಟ್ಟುವಂತೆ ಬ್ಯಾಂಕ್ ಒಂದು ನೋಟಿಸ್ ಕೊಟ್ಟು ಹಣ ಪಾವತಿಸುವಂತೆ ಕಿರುಕುಳ ಕೊಡ್ತಿದೆ. ಚಂದ್ರಶೇಖರ್ ಆನ್ಲೈನ್ ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲಿ 10 ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಪ್ರತಿ ತಿಂಗಳು ಕಂತಿನಂತೆ ಎಲ್ಲ ಸಾಲವನ್ನು ಕೂಡ ಕಟ್ಟಿದ್ದಾರೆ. ಉಳಿದ 99 ರೂಪಾಯಿಯನ್ನು ಕಟ್ಟಿಸಿಕೊಂಡು ಕ್ಲಿಯರೆನ್ಸ್ ಕೊಡಿ ಅಂತ ಕೇಳಿದಾಗ 58,000 ರೂಪಾಯಿ ಕಟ್ಟುವಂತೆ ಒತ್ತಾಯಿಸಿದ್ದಾರೆ. ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಲು ಡಾಟಾ ಕ್ಯಾಪಿಟಲ್ನ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹೀಗಾಗಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೇಳಿದ್ದಕ್ಕೆ 58,000 ಕಟ್ಟಬೇಕು ಅಂತ ಹೇಳಿ ಚಂದ್ರಶೇಖರ್ಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸತಾಯಿಸಿದ್ದಾರೆ. ಕಿರುಕುಳವನ್ನು ತಾಳಲಾರದೆ ಚಂದ್ರಶೇಖರ್ ಈ ಬಗ್ಗೆ RBIಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ. ಬೇರೆ ಬ್ಯಾಂಕಲ್ಲಿ ಲೋನ್ ತಗೋಕ್ಕಂತ ಹೋದೆ. ಲೋನ್ ತಗೋಕ್ಕೆ ಹೋದಾಗ ಅವರು ಇಲ್ಲರಿ ಆ ಬ್ಯಾಂಕ್ ಲೋನ್ ಕ್ಲೋಸ್ ಮಾಡಿ ಬರೀ ನಿಮಗೆ ಜಾಸ್ತಿ ಲೋನ್ ಸಿಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಲೋನ್ ಕ್ಲೋಸ್ ಮಾಡೋಕ್ಕಂತ ಮೇಲ್ ಹಾಕಿದರೆ 58,000 ರುಪೀಸ್ ರೀಪೇಮೆಂಟ್ ಚಾರ್ಜಸ್ ಕಟ್ಟಿರಿ ಅಂತ ಹೇಳ್ತಿದ್ದಾರೆ. ಅಂದು ಆ್ಯಕ್ಚುಲಿ ಒಂದು ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅದು ಕಟ್ತೀನಿ. ದಾವಣಗೆರೆಯ ಶಿವಾಜಿನಗರದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಕುಟುಂಬವೊಂದು ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ರಾಘವೇಂದ್ರ ಎಂಬಾತ ಕಳೆದ 3 ವರ್ಷಗಳ ಹಿಂದೆ ಲಾರಿ ಚಾಲಕನಾಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. 25,000 ರೂಪಾಯಿ ಸಂಬಳ ದುಡಿತಾ ಇದ್ದ. ಈ ಸಂಬಳದ ಧೈರ್ಯದಿಂದ ಹಾಗೂ ಆಟೋದಿಂದ ಬರುವ ಬಾಡಿಗೆಯಿಂದ ಸಾಲ ಮಾಡಿದ್ರು ಕಟ್ಟಬಹುದು ಅಂತೇಳಿ ಖಾಸಗಿ ಫೈನಾನ್ಸ್ನಲ್ಲಿ 11 ಲಕ್ಷ ಸಾಲ ಮಾಡಿದ್ದ. ಕಳೆದ 2024ರ ಏಪ್ರಿಲ್ನಲ್ಲಿ ರಾಘವೇಂದ್ರ ಅನಾರೋಗ್ಯಕ್ಕೀಡಾಗಿ ದುಡಿಯಲು ಆಗದೆ ಹಾಸಿಗೆ ಹಿಡಿದಿದ್ದ. ಆದರೂ ಸಾಲವನ್ನು ಕಟ್ಟಲೇಬೇಕು ಅಂತೇಳಿ ನಿತ್ಯ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ದಾರೆ. ಅಲ್ಲದೆ ಮನೆ ಹರಾಜಿಗೆ ಹಾಕ್ತೇವೆ ಅಂತ ಹೆದರಿಸಿದ್ದಾರಂತೆ. ಸಾಲ ಕಟ್ಟಲು ಕಾಲಾವಕಾಶ ಕೊಡಿ ಅಂತೇಳಿ ಮನವಿ ಮಾಡಿಕೊಂಡ್ರು ಬಿಟ್ಟಿಲ್ಲ. ಹೀಗಾಗಿ ಜೀವನಕ್ಕಿದ್ದಂತಹ ಆಟೋವನ್ನು ಕೂಡ ಮಾರಾಟ ಮಾಡಿ ಸಾಲವನ್ನು ಕಟ್ಟಿದ್ದಾರೆ. ಇನ್ನುಳಿದ ಸಾಲವನ್ನು ಕಟ್ಟಿ ಅಂತೇಳಿ ಕಿರುಕುಳವನ್ನು ನೀಡುತ್ತಿದ್ದಾರಂತೆ. ಹೇಗೆ ಸಾಲ ಕಟ್ಟಬೇಕು ಅಂತ ತಿಳಿಯದೆ ಕುಟುಂಬ ಕಣ್ಣೀರು ಹಾಕ್ತಾ ಇದ್ದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟ ತಾಳಲಾರದೆ SP ಹಾಗೂ DCಗೆ ರಾಘವೇಂದ್ರ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಕ್ಲಿನಿಕ್ಗಳಲ್ಲಿ ಆರೋಗ್ಯ ಸೇವೆ ಸಿಗದೆ ಜನ ಪರದಾಡ್ತಿದ್ದಾರೆ. 3 ತಿಂಗಳಿನಿಂದ ಔಷಧಿನೂ ಇಲ್ಲ, ಲ್ಯಾಬ್ ಟೆಸ್ಟೂ ಮಾಡ್ತಿಲ್ಲ. ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ನಮ್ಮ ಕ್ಲಿನಿಕ್ಗಳ ಅವ್ಯವಸ್ಥೆ ಬಯಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ನ ನಮ್ಮ ಕ್ಲಿನಿಕ್ನಲ್ಲಿ ಲ್ಯಾಬ್ನ ಯಂತ್ರೋಪಕರಣಗಳಿದ್ರೂ ಅದಕ್ಕೆ ಬೇಕಾದ ಸಲಕರಣೆಗಳಿಲ್ಲ. ಬ್ಲಡ್ ಟೆಸ್ಟ್ ಬಿಟ್ರೆ ಬೇರೆ ಯಾವ ಟೆಸ್ಟ್ ಕೂಡ ಮಾಡೋದಿಲ್ಲ. ಕೇವಲ ಮಹಾಲಕ್ಷ್ಮಿ ಲೇಔಟ್ ಅಷ್ಟೇ ಅಲ್ಲ, ಜಯನಗರ, ಪದ್ಮನಾಭನಗರ, ಮಲ್ಲೇಶ್ವರಂ, ಶಿವಾಜಿನಗರ ಕ್ಷೇತ್ರಗಳ ನಮ್ಮ ಕ್ಲಿನಿಕ್ಗಳಲ್ಲೂ ಆರೋಗ್ಯ ಸೇವೆಯಿಂದ ಜನ ವಂಚಿತರಾಗ್ತಿದ್ದಾರೆ. ಕೆಲವು ಮಾತ್ರೆಗಳು ಆಸ್ಪತ್ರೆಯಲ್ಲಿ ಸಿಕ್ಕಿದ್ರೆ ಇನ್ನು ಕೆಲವು ಮಾತ್ರೆಗಳು ಹೊರಗಡೆ ಬರೆದು ಕೊಡ್ತಾರೆ. ಲ್ಯಾಬ್ ಟೆಸ್ಟ್ ಕೂಡ ಹೊರಗಡೆನೆ ಬರೆದು ಕೊಡ್ತಿದ್ದಾರೆ. ಮತ್ತೊಂದೆಡೆ ನಮ್ಮ ಕ್ಲಿನಿಕ್ಗಳಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯಕೀಯ ಸಿಬ್ಬಂದಿಗೆ 3 ತಿಂಗಳಿನಿಂದ ಸಂಬಳವೇ ಆಗಿಲ್ಲ. ಇನ್ನು ಕೆಲ ಆಸ್ಪತ್ರೆಗಳಲ್ಲಿ ವೈದ್ಯರೇ ಕೈಯಿಂದ ಹಣ ಖರ್ಚು ಮಾಡಿ ಮೆಡಿಸಿನ್ ತರ್ತಾರೆ. ಆದ್ರೆ ಆ ಹಣವನ್ನ ಇಲಾಖೆ ಬೇಗ ರೀಫಂಡ್ ಮಾಡೋದಿಲ್ಲ. ಇನ್ನು ಕೆಲವು ಕಡೆ ನಮ್ಮ ಕ್ಲಿನಿಕ್ ವೈದ್ಯರು ದಾನಿಗಳಿಂದ ಮೆಡಿಸಿನ್ ತರಿಸಿಕೊಳ್ತಿದ್ದಾರೆ. ಸರ್ಕಾರ ನಮ್ಮ ಕ್ಲಿನಿಕ್ಗಳನ್ನ ಹೆಂಗ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಕಡೆ ನಡೆಯಲೂಬಾರ್ದು, ಈ ಕಡೆ ಕ್ಲೋಸು ಮಾಡಬಾರ್ದು. 4-5 ತಿಂಗಳಿಂದ ಮೆಡಿಸನ್ ಸಪ್ಲೈ ಆಗ್ತಾ ಇಲ್ಲ ನಮ್ಮ ಕ್ಲಿನಿಕ್ಗಳಿಗೆ. ಈ ಕಡೆ ಮೆಡಿಸಿನ್ ಇಲ್ಲ, ಟೆಸ್ಟಿಂಗ್ ಇಲ್ಲ, ಬ್ಲಡ್ ಟೆಸ್ಟ್ ಇಲ್ಲ, ಯಾವುದಿಲ್ಲ. ಸಂಪೂರ್ಣವಾಗಿ ಆರೋಗ್ಯ ಸಚಿವರು ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದರೊಳಗೆ ಏನು ಇದೇ ಇಲ್ಲ. ಒಂದು ಮಾತ್ರೆ ಸಿಕ್ಕಿದ್ರೆ ಒಂದು ಮಾತ್ರೆ ಸಿಗ್ತಾಯಿಲ್ಲ. ಇವಾಗ ನಾನು BP ಚೆಕ್ ಮಾಡಿಸಿದ್ದೀನಿ, BPಗೆ ನಾನು ಕೇಳೋ ಮಾತ್ರೆ ಸಿಗ್ತಾಯಿಲ್ಲ, ಹೊರಗಡೆ ಬರ್ಕೊಡ್ಬೇಕು. ಅಂಥದಕ್ಕೆ ಆ ಸಂಪತ್ತಿಗೆ ಯಾಕೆ ಇವರು ನಮ್ಮ ಕ್ಲಿನಿಕ್ನ ಮಾಡಬೇಕು? ಮುಚ್ಚೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸರ್. ಪರಿಸರ ಉಳಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಹಲವು ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದೆ. ಆದರೆ ತೋಟಗಾರಿಕೆ ಇಲಾಖೆ ಹೊರಡಿಸಿದ ನಿಯಮಗಳು ಪಾಲನೆಯಾಗ್ತಿಲ್ಲ. ಹೀಗಾಗಿ ರೂಲ್ಸ್ ಪಾಲಿಸದವರ ವಿರುದ್ಧ ಕಠಿಣ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ. ಕಬ್ಬನ್ ಪಾರ್ಕ್ನ ಒಳಗಡೆ ಕೇವಲ ಬೈಕ್, ಕಾರು, ಆಂಬ್ಯುಲೆನ್ಸ್ಗಳಿಗೆ ಮಾತ್ರ ಪ್ರವೇಶ ಇದೆ. ಆಟೋ, ಲಾರಿ, ಗೂಡ್ಸ್, ಬಸ್ಗಳಿಗೆ ಎಂಟ್ರಿ ಇಲ್ಲ. ಆದ್ರೂ ಈ ರೀತಿಯ ವಾಹನಗಳನ್ನು ಕಬ್ಬನ್ ಪಾರ್ಕ್ನಲ್ಲಿ ತೆಗೆದುಕೊಂಡು ಬರೋರ ಸಂಖ್ಯೆ ಹೆಚ್ಚಾಗಿದೆ. ಈ ಬಗ್ಗೆ ಪಾರ್ಕ್ನ ಎಲ್ಲಾ ಗೇಟ್ಗಳಲ್ಲೂ ಬೋರ್ಡ್ ಹಾಕಿ ಮಾಹಿತಿ ನೀಡಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ತೋಟಗಾರಿಕೆ ಇಲಾಖೆ 500 ರೂಪಾಯಿ ದಂಡ ಹಾಕಲು ಮುಂದಾಗಿದೆ. ಜೊತೆಗೆ ಪಾರ್ಕ್ಗೆ ಪಾರ್ಸಲ್ ತಂದು ಊಟ ಮಾಡಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿದವರಿಗೂ ದಂಡ ಹಾಕಲಾಗ್ತಿದೆ. ಸಾಕು ಪ್ರಾಣಿಗಳನ್ನ ಕರೆದುಕೊಂಡು ಬಂದು ಗಲೀಜು ಮಾಡಿದ್ರೆ ಮಾಲೀಕರಿಗೆ ದಂಡ ಬೀಳುತ್ತೆ. ಅನುಮತಿ ಇಲ್ಲದೆ ಪಾರ್ಕ್ ಒಳಗೆ ಜೋಳ, ಐಸ್ ಕ್ರೀಮ್ ಮಾರೋ ತಳ್ಳೋ ಗಾಡಿ ವ್ಯಾಪಾರಿಗಳಿಗೂ ಫೈನ್ ಹಾಕಲಾಗ್ತಿದೆ. ಪಾರ್ಕ್ ಅಂದಾಗ ಇದು ಎಲ್ರಿಗೂ ಪಾರ್ಕ್, ಬರೀ ನಾವು ಡಾಗ್ಸ್ಗೆ ಅಂತ ಏನು ಪಾರ್ಕ್ ಇದಲ್ಲ. ಎಲ್ಲ ಮುಖ್ಯವಾಗಿ ಇಲ್ಲಿ ತುಂಬಾ ಸೀನಿಯರ್ ಸಿಟಿಸನ್ಸ್ ವಾಕಿಂಗ್ ಬರ್ತಾರೆ. ಸ್ಯಾಟರ್ಡೆ ಸಂಡೇ ಅಂತೂ ಮಕ್ಕಳು ತುಂಬಾ ಜನ ಇರ್ತಾರೆ. ಮುಖ್ಯವಾಗಿ ತಮ್ಮ ಶ್ವಾನಗಳಿಗೆ ಏನು ಇಲ್ಲಿ ಕಬ್ಬನ್ ಪಾರ್ಕಿಗೆ ಕರ್ಕೊಂಡು ಬರ್ತೀರಾ, ಅದರದ್ದು ಎಕ್ಸ್ಕ್ರೀಟ ಏನಿದೆ ಅದನ್ನು ನೀವು ಇಮಿಡಿಯೇಟ್ಲಿ ಅದನ್ನು ತೆಗೆದು ಒಂದು ಕಡೆ ಡಸ್ಟ್ಬಿನ್ಗೋ ಇನ್ನೊಂದು ನೀವು ಹಾಕೋದನ್ನು ಮಾಡಬೇಕು.
ಫೆಬ್ರವರಿ 10ರಿಂದ 14ರವರೆಗೂ ಬೆಂಗಳೂರಿನಲ್ಲಿ ಏರೋ ಇಂಡಿಯಾ ನಡೆಸುವ ವೈಮಾನಿಕ ಪ್ರದರ್ಶನ ಆರಂಭವಾಗಲಿದೆ. ಏರ್ ಶೋಗೆ ಸಿದ್ಧತೆ ನಡೀತಾ ಇದ್ದು ಇವತ್ತು ಅಂತಿಮ ಹಂತದ ರಿಹರ್ಸಲ್ ನಡೆಯಿತು. ಯಲಹಂಕದ ವಾಯುನೆಲೆಯಲ್ಲಿ ರಿಹರ್ಸಲ್ ನೋಡಲಿಕ್ಕೆ ಅಧಿಕಾರಿಗಳು, ಕುಟುಂಬ ಹಾಗೂ ವಿಶೇಷ ಆಹ್ವಾನಿತರಿಗೆ ಮಾತ್ರ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಬಿಸಿಲಿನ ನಡುವೆಯೂ ಕೂಡ ಬಾನಂಗಳದಲ್ಲಿ ವಿವಿಧ ದೇಶಗಳ ಏರ್ ಜೆಟ್ಗಳು, ಹೆಲಿಕಾಪ್ಟರ್ಗಳು ನಡೆಸಿದಂತಹ ವೈಮಾನಿಕ ಪ್ರದರ್ಶನ ರೋಮಾಂಚನವಾಗಿತ್ತು. ಭಾರತೀಯ ವಾಯುಪಡೆಯ ರಾಯಭಾರಿ ಸೂರ್ಯ ಕಿರಣ್ ಡ್ರಿಲ್ಲಿಂಗ್ ಅನ್ನು ಪ್ರದರ್ಶಿಸಿದ್ದು 9 ವಿಮಾನಗಳನ್ನು ಹೊಂದಿರುವ ಏಷ್ಯಾದ ಏಕೈಕ ಏರೋಬ್ಯಾಟಿಕ್ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಚೀನಾ, ಶ್ರೀಲಂಕಾ, ಥೈಲ್ಯಾಂಡ್, ಸಿಂಗಾಪುರ್, UAE ಅಂತಹ ದೇಶಗಳಲ್ಲಿ ವೃತ್ತಿಪರತೆಯನ್ನು ಪ್ರದರ್ಶಿಸಿರುವ ಸೂರ್ಯಕಿರಣ ತಂಡದಲ್ಲಿ 14 ಪೈಲಟ್ಗಳು ಇರಲಿದ್ದಾರೆ. ಸೋಮವಾರದಿಂದ ಏರ್ ಶೋ ಆರಂಭವಾಗಲಿದ್ದು ಬಾನಂಗಳದಲ್ಲಿ ಮತ್ತಷ್ಟು ಉಕ್ಕಿನ ಹಕ್ಕಿಗಳ ಕಲರವ ಆರಂಭವಾಗಲಿದೆ. ಇತ್ತ ಫೆಬ್ರವರಿ 10ರಿಂದ ಏರ್ಪೋರ್ಟ್ ರಸ್ತೆಯಲ್ಲೂ ಕೂಡ ಸವಾರರಿಗೆ 5 ದಿನಗಳ ಕಾಲ ಭಾರೀ ಟ್ರಾಫಿಕ್ ದಟ್ಟಣೆ ಉಂಟಾಗುವ ಸಾಧ್ಯತೆ ಇದೆ. ಸೂಪರ್ ಅನಿಸ್ತು. ಅದು ಫ್ಲೈಟ್ ಹಾರ್ಟ್ ಮಾಡ್ದಲ್ವ, ಅದು ಇನ್ನೂ ಚೆನ್ನಾಗಿತ್ತೆ. ಅದು ಹಾರ್ಟ್ ಮಾಡಿದೆ ಅವಾಗ ಪ್ಲೇನ್ಸ್ ಬಂದು ಕಲರ್ಸ್ ಬಂದಲ್ವ, ಅದು ಇಬ್ಬರು ಚೆನ್ನಾಗಿತ್ತು. ಸೂರ್ಯಕಿರಣ ಸೂಪರ್ ಆಗಿತ್ತು. ಅವರು ಇಂಡಿಯಾ ಫ್ಲಾಗ್ ಮಾಡಿದ್ರ, ಆಮೇಲೆ ಹಾರ್ಟ್ ಶೇಪ್ ತುಂಬಾ ಮಾಡಿದ್ರ. ಅವರು ಖುಷಿ ಆಯ್ತು. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ದಿನಕ್ಕೊಂದು ಸ್ವರೂಪ ಪಡಿತಾ ಇದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಠಾವೋ ಎನ್ನುತ್ತಾ ಯತ್ನಾಳ್ ಟೀಮ್ ದೆಹಲಿ ಪ್ರವಾಸವನ್ನು ಕೈಗೊಂಡಿತ್ತು. ಆದರೆ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗದ ಕಾರಣ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಭೇಟಿ ಮಾಡಿ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ಇದರ ನಡುವೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಭಿನ್ನರು ಸಂಖ್ಯಾಬಲದ ಲೆಕ್ಕಾಚಾರದ ಮೊರೆ ಹೋಗಿದ್ದಾರೆ. ಚುನಾವಣೆ ಘೋಷಣೆಗೂ ಮುನ್ನವೇ ಯಾರ ಬಲ ಹೆಚ್ಚು, ಯಾರ ಬಲ ಕಡಿಮೆ ಅನ್ನುವಂತಹ ಚರ್ಚೆ ಪಕ್ಷದೊಳಗೆ ಜೋರಾಗಿದೆ. ಅದರಲ್ಲೂ ತಟಸ್ಥ ಬಣದ ನಾಯಕರು ಯಾರಿಗೆ ಮತವನ್ನು ಹಾಕ್ತಾರೆ ಅನ್ನುವಂತಹ ಲೆಕ್ಕಾಚಾರವೂ ಕೇಸರಿ ಮನೆಯಲ್ಲಿ ನಡೀತಾ ಇದೆ. ಇನ್ನು ವಿಜಯೇಂದ್ರ ವಿರುದ್ಧವೇ ಸಮರ ಸಾರಿರುವಂತಹ ಶ್ರೀರಾಮುಲು ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕರೆ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಶಾಸಕ ಸುರೇಶ್ ಗೌಡ ಮಾತನಾಡಿ ಬಂಡಾಯ ಹೇಳುವವರ ವಿರುದ್ಧ ಹೈಕಮಾಂಡ್ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಯಾರೇ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಮೀಡಿಯಾದಲ್ಲಿ ಮಾತಾಡಿದ್ರೆ ಕ್ರಮ ತಗೋಬೇಕು. ಹೈಕಮಾಂಡು ಆದಿ ಬೀದಿಲಿ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಕ್ಕಿಲ್ಲ. ಇವರೆಲ್ಲ BJP ಟಿಕೆಟಿಂದ ಗೆದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು, ಯತ್ನಾಳ್ ಅವರು ರೈಲ್ವೆ ಮಂತ್ರಿ ಆಗಿದ್ದಂಥವ್ರು, ಚಿಕ್ಕ ವಯಸ್ಸಲ್ಲೇ ಅವರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿಲ್ಲ, ನೋವಾಗುತ್ತೆ ನಮಗೆ.